ಆರ್ಥಿಕ ಶಕ್ತಿಗಳನ್ನು ಓದಿ ಅಂಗೀಕರಿಸುವುದು. 2025-26 ಸಾಲಿಗೆ ತಯಾರಿಸಿರುವ ಸಂಘದ ಮುಂಗಡ ಪತ್ರ ಅನುಮೋದನೆ ಮಾಡುವ ವಿಚಾರ. 2025-26 ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕಾತಿ ವಿಚಾರ. 8 ಸಂಘದ ಬೈಲಾ ತಿದ್ದುಪಡಿಯಂತೆ ಸದಸ್ಯರು ಷೇರು ಮುಖಬೆಲೆ 1,000, ಪ್ರವೇಶ ಧನ 100 ರೂಪಾಯಿ, ಷೇರು ಫೀ 50, ಒಟ್ಟು 1,150 ಚುನಾವಣೆ ಸಂಬಂಧ ಅಂಗಡಿ ಸಾಲದ ಬಡ್ಡಿ ಆದಾಯ 7,12,489 ರೂಪಾಯಿ. ಸದಸ್ಯರ ಸಿಬ್ಬಂದಿ ಸಾಲದ ಬಡ್ಡಿ ಆದಾಯ 77,361 ರೂಪಾಯಿ. ಸದಸ್ಯರ ನಿವೇಶನ ಅಡಮಾನ ಸಾಲದ ಬಡ್ಡಿ ಆದಾಯ 1,93,297 ರೂಪಾಯಿ. ಸದಸ್ಯರ ಠೇವಣಿ ಆದಾಯ FD ಬಡ್ಡಿ ಆದಾಯ 75,078 ರೂಪಾಯಿ. ಒಟ್ಟು ಸಾಲಗಳಲ್ಲಿನ ಬಡ್ಡಿ ಆದಾಯಗಳು 26,18,743 ರೂಪಾಯಿ ಬಂದಿರುತ್ತದೆ. ಹಾಗೆ ಸ್ಥಿರಾಸ್ತಿ ಮೇಲಿನ ಆದಾಯಗಳು ಅಂಗಡಿ ಜಾಸ್ತಿ ಇದಾಗುತ್ತೆ. ಇದೆ ಸರಿ ಖರ್ಚು ಕಡಿಮೆ ಮಾಡೋದು ಮಾಡ್ತೀವಿ. ಒಂದು ಮಿಷಿನ್ ಎಷ್ಟಾಗೋಗ್ಬಿಡ್ತೈತಾ? ಕಂಪ್ಯೂಟರ್ ಆಗೈತಿ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಾರೆ. ಹೇಳ್ಬಿಟ್ರಪ್ಪ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವಾಗ ರೈತರನ್ನು ಮಾಡಕ್ ಏನೋ ಒಂದು ಮಾಡ್ತೀರಾ, ಏನೋ ಒಂದು ಮಾಡ್ಬಿಟ್ಟು ಹೋಗ್ತೀರಾ ಅಷ್ಟೇ. ನೀವು ಏನು ಮಾಡೋದಿಲ್ಲ, ಸುಮ್ಮನೆ ಹೇಳ್ತೀರಾ ಅಷ್ಟೇ. ನೀವು ಅವ್ನು ನೌಕೆ ಕೊಡೋದೇನಿಲ್ಲ, ಹಾಕುದು ಆರಾಮ ಅದು ತಪ್ಪೇ ಮಾಡಿದ್ರೆ ನಿಮ್ಮ ಡೈರೆಕ್ಟ್ ಸಹ ತುಂಬಾ ಜನ ಅದೇ ರೀತಿ ಮಾಡ್ತಾ ಇರೋದು. ಯಾಕಂದ್ರೆ ಅಧಿಕಾರದ ಆಸೆ ಬರ್ತಾರೆ, ಅಧಿಕಾರಿ ಪಾಯಿಂಟ್ ಅಲ್ಲ ಸರ್. ಸಮಾಜಕ್ಕೆ ನಾವು ಏನು ಮುಂದೆ ಕೊಡ್ತೀರಾ, ನಮ್ಮ ಮಕ್ಕಳಿಗೆ ಬರೀ ಮಕ್ಕಳಿಗೆ ಅದು ಕಾನೂನು ಆಗ್ಬೇಕು. ನಾವು ಏನು ತಪ್ಪು ಮಾಡ್ತಾ ಇದ್ದೀರಾ, ಮುಂದೆ ಬರ್ತಕ್ಕಂಥ ಅದೇ ರೀತಿ ತಪ್ಪು ಮಾಡ್ಬೇಕಾ? ಅರ್ಥ ಮಾಡ್ಕೊಳ್ಳಿ. ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಕಾಯಕ ಕೈಲಾಸ ಅಂತ ಹೇಳಿ ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕ ಮಾಡ್ಬೇಕು. ಯಾವ್ದು 5 ವರ್ಷ ಅಧಿಕಾರಕ್ಕೋಸ್ಕರ ನೀವು ಎಷ್ಟು ಜನ ಡೈರೆಕ್ಟ್ 2 ವರ್ಷ ನಿಮ್ ಮುಂದೆನೆ ಬರ್ಕೊಟ್ಟಿದ್ದಾರೆ. ಯಾರಾದ್ರೂ ಒಬ್ಬರಾದ್ರೂ ರಾಜೀನಾಮೆ ಕೊಟ್ಟಿದ್ದಾರೆ, ಒಬ್ರು ಕೊಟ್ಟಿದ್ದಾರೆ, ಎಲೆಕ್ಷನ್ ಮಾಡಿದ್ರು. ಯಾಕೆ ಮಾಡಿಲ್ಲ? ಯಾಕೆ ಸರ್ ಮಾಡಿಲ್ಲ ಹೇಳಿ, ಕಾರಣ ಮಾಡಿ. ನೋಟಿಸ್ ಮಾಡಿದ್ದೀರಾ, ಪೇಪರ್ ಅನೌನ್ಸ್ ಮಾಡಿದ್ದೀರಾ? ಎಲ್ಲಿ ಮಾಡಿಲ್ಲ. ಮಾಡಿದ್ರೆ ಏನ್ ಗೊತ್ತಾಗುತ್ತೆ ನಮ್ಗೆ? ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಅವ್ರವ್ರು ರಾಜೀನಾಮೆ ಕೊಟ್ಟು ಸರ್ ಎಲ್ಲರೂ ಬರ್ಕೊಟ್ಟಿದ್ದಾರೆ. 2 ವರ್ಷ ನಿಮ್ ಜವಾಬ್ದಾರಿ 2 ವರ್ಷ ತಂದು ಈಗ ಅವ್ರವ್ರ ರಾಜೀನಾಮೆ ಕೊಟ್ಟು ನಮ್ಮ ಜವಾಬ್ದಾರಿ ಅನ್ನೋದು. ನಾವು ರಾಜೀನಾಮೆ ಕೊಟ್ಟು ಅವ್ನು ಬಂದು ನಮಗೆ ಕೆಲಸ ಮಾತ್ರ ನಾವು ಕಾನೂನು ಕ್ರಮ ತಗೋತೀವಿ. ಅವನು ಅಲ್ಲೇ ಇಟ್ಬಿಟ್ಟು ಇವ್ರು ಸುಮ್ಮನೆ ನಾವು ಏನ್ ಮಾಡಬೇಕಾಗಲ್ಲ. ಸಾಮಾನ್ಯ ಸಭೆಗಿಂತ ಮಹಾಸಭೆಗೆ ಹೆಚ್ಚು ಖರ್ಚು ಮಾಡ್ತಿದ್ದಾರೆ. ನೀವು ಯಾಕೆ ಮಾಡ್ತಾ ಇದ್ದೀರಾ ಸರ್? ಆಗುತ್ತೆ, ನೀವೇ ನೋಡಿ. ಇವಾಗ ಇಲ್ಲ, ಅದು ಯಾರ ಮುಖ್ಯವಾಗಿದೆ ಒಂದು ನೋಡಿ ಬಂದ್ರೆ ಅದಾಗ ನೋಡ್ಬಿಟ್ಟು ಹೇಳಿ. ಪ್ರತಿಯೊಬ್ಬರು ಸರ್ ಖರ್ಚು ಅವೆಲ್ಲ ಮಾಡಿರ್ತಿದ್ರೆ 5 ಲಕ್ಷ ಲಾಭ ಬಂದಿದೆ. ಈಗ ನಿಮ್ಗೆ ಮನೆ ಗೊಬ್ಬರ ಬಂದಿದೆ, ತೋರಿಸ್ತೇನೆ ನಿಮ್ಗೆ. 7,300 ರೂಪಾಯಿ ಸಿಗಲ್ಲ, ಕೂಲಿ ಹಾಕೊಂಡು ಏನು ಇಲ್ಲ. ಅದು ಸರ್ವಿಸ್ ಕೊಡ್ಬೇಕು. ನೀವೇ ಇದ್ರಿ, ನಿಮ್ಗೂ ಹೇಳೋದು ನಿಮ್ಮ ನಮ್ಮ ಭಾಗದಲ್ಲಿ ಪ್ರತಿ ದಿವಸ 5 ಟನ್ ಹೂವು ಹೋಗ್ತಾ ಇದೆ. ಚೆನ್ನೈ, ಮೆಡ್ರಾಸ್, ಬೆಂಗಳೂರು ಕಡೆ ರೈತರು ಹೆಚ್ಚಿಗೆ ಇದ್ದೀವಿ. ಹೆಚ್ಚಿಗೆ ಮಾರಾಟ ಮಾಡಿ ಹೆಚ್ಚಿಗೆ ಲಾಭ ಬರುತ್ತೆ. ಯಾಕೆ ನೀವು ಕಡಿಮೆ ಮಾರಾಟ ಮಾಡ್ಬಿಟ್ಟು ಕಡಿಮೆ ಲಾಭ ಲಾಸ್ ಅಂತ ಹೇಳ್ತಾ ಇದ್ದೀರಾ? ಹೆಚ್ಚಿಗೆ ಮಾಡಿ, ಹೊಸ ಗೊಬ್ಬರ ತಗೊಂಡು ಔಷಧಿಗಳು ಮಾರಿ. ಇವಾಗ ನಾವು ಹೋಗ್ತಾ ಇದೀವಿ, ಇಲ್ಲೇ 24 ಹಳ್ಳಿವರೆಗೆ ಮೈಸೂರು ಪ್ರತಿದಿನ 5 ಟನ್ ಹೂವು ಹೋಗ್ತಾ ಇದೆ ಸರ್. ಎಲ್ಲಿಂದ ರಸಗೊಬ್ಬರ ಬರ್ತಾ ಇದೆ ಅವ್ರಿಗೆ? ಔಷಧಿಯಿಂದ ಬರ್ತಾ ಇದೆ. ನೀವು ಮಾಡಿ ಲಾಭ ಇಂದ ಬರುತ್ತಲ್ಲ, ಬೆಳೆ ಹೇಳಿದಿರಾ? ಮುಂದೆ ಈಗ ಬೇಕಾದಂತ ಸಾಮಗ್ರಿಗಳನ್ನ ನೋಡಕ್ಕೆ ನೋಟ್ ಮಾಡ್ತೀವಿ. ತಗೊಂಡು ಹೋಗ್ಬೇಕು ನಾವು ತರಿಸ್ತೀವಿ. ಗೊಬ್ಬರನ ಕೇಳಿಲ್ಲ 3 ಸಲ ಹಾಕೊಂಡು ಈಗ ಮಹೇಶ್ವರ್ ಹೇಳ್ತಾ ಅವ್ರು ಗೊತ್ತಿಲ್ಲ, ತಿಳಿಸಿದ್ವಿ ನಾವು. ತರಿಸ್ತೀವಿ ಬಂದ್ರೆ ನಾವು ಮೈಸೂರು ಬ್ಯಾಂಕಲ್ಲಿ ಸಾಮಾನ್ಯ ಸಭೆ ನಡೀತಾ ಇದೆ. ಹಾಗಾಗಿ ನಾನು ಸದಸ್ಯನಾಗಿದ್ದೀನಿ. ಹಾಗಾಗಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ಬಜೆಟ್ ಬರೆದಿದ್ದಾರೆ. 2024-25ನೇ ಸಾಲಿನ ಅಂತಿಮ ಅರ್ಹ ಸದಸ್ಯರ ಪಟ್ಟಿಯನ್ನು ನೀವು ಹೇಳಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ತಗೊಂಡ್ಬಂದು ಪೋರ್ಚಲ್ ಸೈನ್ ಮಾಡ್ತಾ ಇದ್ದೀರಾ, ನನ್ನ ಹತ್ರ ದಾಖಲೆಗಳಿದೆ. ಹಾಗಾಗಿ ನೀವು ಮುಚ್ಚಿರ್ತಾ ಇದ್ದೀರಾ. ಯಾಕೆ ಇದು ಸಭೆಯಲ್ಲಿ ತಿಳಿಸ್ಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ?
ಅರ್ಹ ಸದಸ್ಯರು ಅನರ್ಹ ಇಬ್ಬರೂ ಜಾಸ್ತಿ. ಇನ್ನೂ ಮಾಡಿಲ್ಲ, ಇದು ದ್ವಾರ ರೆಡಿ ಆಗ್ತದೆ. ಮೇ 30 ಕಡ್ಡಾಯವಾಗಿ ಆಗಿರ್ಬೇಕಲ್ಲ ಸರ್? ಇಲ್ಲ ಸರ್, ಏಪ್ರಿಲ್ 30. ಸರ್ 25/3/26ಗೆ ಎಂಡ್ ಆಗುತ್ತೆ. ಅದನ್ನ ಮುಂಚಿತವಾಗಿ ನಾವು ಇವಾಗ 180 ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಈ ತಿಂಗಳ ಎಂಡಲ್ಲಿ ಅನೌನ್ಸ್ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ಬೇಕಲ್ಲ ಸರ್ ನೀವು? ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಮಾಡೋದು. ಪ್ರತಿ ಇಲ್ಲ ವರ್ಷ ಸರ್, ಪ್ರತಿ ವರ್ಷ ಮಾಡ್ಬೇಕು ನೋಡಿ. ಯಾಕೆ ಜನರಿಗೆ ತೊಂದ್ರೆ ದಾಖಲೆ ಮಾಡ್ತೀರಾ? ಕೊಡ್ಬೇಕು, ನಮ್ಗೆ ತೊಂದರೆ ಏನಿಲ್ಲ. ಹಾ. ಇವಾಗ ಈ ತಿಂಗಳ ಎಂಡಲ್ಲಿ ಅದನ್ನ ನೋಟಿಸ್ ಬೋರ್ಡ್ ಹಾಕ್ತೀವಿ. ಪ್ರತಿಯೊಂದು ಒಟ್ಟು ಎಷ್ಟು ಸೇರ್ದು ಅರ್ಹ ಪಟ್ಟಿ, ಅನರ್ಹ ಪಟ್ಟಿ, ಒಟ್ಟು ಮತ ಪಟ್ಟಿ ನೋಟಿಸ್ ಬೋರ್ಡ್ ಹಾಕ್ತೀವಿ. ಇಲ್ಲ ಸರ್, ಕೊಡ್ಬೇಕಾಗಿತ್ತು ನೀವು. ಯಾಕೆ ಪ್ರತಿ ವರ್ಷ ಪೋರ್ಟಲ್ ಸೈನ್ ವಿಡಿಯೋಸ್ ಇದೆ, ದಾಖಲೆ ಇದೆ. ನಿಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು ತಿಮ್ಮಪ್ಪನ ಹೆಸರಿಗೆ ಶಶಿಕಲಾ ಭೇಟು ಕೇಸ್ ಹಾಕಲ್ವಾ? ನಿಮ್ಮ ಡೈರೆಕ್ಟರ್ ಫ್ಯಾಮಿಲಿ ಮಾತ್ರ ರಿಜಿಸ್ಟರ್ ಆಗುತ್ತೆ. ಬೇರೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ? ಎಷ್ಟು ಜನ ಬಂದಿದ್ದಾರೆ ಸರ್ ಇಲ್ಲಿ? ಎಷ್ಟು ಜನ ಬಂದಿದ್ದಾರೆ ಶೇರ್ದಾರರು? ಇಳಿಸಿ ಲೆಕ್ಕ ಕೊಡಿ. ರೈತ ಆಗ್ತಾ ಇದಾರಲ್ಲ. ಹೌದು ಸರ್, ಒಂದು ವ್ಯಕ್ತಿ ವಿಡಿಯೋ ಕೊಡ್ಲಾ? ಪೇಪರ್ ತಗೊಂಡು ಸೈನ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ. ಯಾವ ರೀತಿ ಸಿಬ್ಬಂದಿ ಇಲ್ಲಿ ಆ ತರ ಹಾಕಿದ್ರೆ ತಪ್ಪು. ಏನು ಬೆಳಗ್ಗೆ ಹಾಕೊಂಡು ಹೋಗಿದ್ದಾರೆ, ನೀವು ಬಂದಿಲ್ಲ. ನೀವು ಹೇಳಿ ಸರ್. ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಯಾರವರು. 24 ನನ್ನ ಪ್ರತಿಯೊಬ್ಬರ ಹೆಸರು ನಿಲ್ಕೊಳಕ್ಕಾಗಲ್ಲ. ಸರಿ, ಇದೇನ ಹೇಳ್ತೀವಿ, ಹಂಗೇನು ಇದೇನಿಲ್ಲ. ಯಾರು ತೋರಿಸಿರ್ಬೇಕಂದ್ರೆ ಯಾರು ಹೇಳಿದ್ರು ಒಂದೇ ಹೆಸರು ಐಡೆಂಟಿಫೈ ಮಾಡಕ್ಕೆ ಯಾರಾದ್ರೆ. ಸಿಂಪಡಿಗೆ ಅವರು ಪೇಜ್ ಪೇಪರ್ ಸೈನ್ ಮಾಡ್ತಾ ಇದ್ರು ಅವರು. ಒಂದು ಲೆಕ್ಕ ಕೊಡಿ ಮಾಡೋಣ. ಅವ್ರ ಹೆಸರು ಹುಡುಕ್ತಾ ಇರೋದು ಅಲ್ಲಿ ಕುತ್ಕೊಂಡು ವೇಸ್ಟ್ ಶಿವಣ್ಣ ಕೃಷ್ಣಪ್ಪ ಅಂತ ಹೆಬ್ಬೆಟ್ ಹಾಕಿದ್ದಾರೆ. ಹೆಬ್ಬೆಟ್ ಯಾರು ಹಾಕಿದ್ದಾರೆ ಗೊತ್ತಾ? ಡೈರೆಕ್ಟರ್ ಎಫೆಕ್ಟ್ ಆಗಿರೋದು ಅನೌನ್ಸ್ ಮಾಡೋಣ ಮೀಡಿಯಾ ಮುಂದೆ. ಯಾಕೆ ಸರ್ ನೀವು ಇದ್ದೀರಲ್ಲ, ಯಾಕೆ ಈ ರೀತಿ ಲೋಪದಷ್ಟು ಆಗ್ತಾ ಇದೆ? ಯಾಕೆ ಇಷ್ಟು 5 ಜನ ಸಿಬ್ಬಂದಿ ವರ್ಗದವರು ಏನ್ ಮಾಡ್ತಾ ಇದ್ದಾರೆ ನೀವು? ಹೆಸರು ಮೂಲಕ ಆಗ್ತಾ ಇರ್ತಾರೆ. ನಾವು ಅವರೇ ಎಲ್ಲ ಬೇರೆ ನಮಗೂ ಐಡೆಂಟಿಫೈ ಗೊತ್ತಾಗಲ್ಲ. ಯಾಕೆಂತಂದ್ರೆ ಅವರ ತಿಮ್ಮಣ್ಣನ ಅವರೇನ ಇಲ್ಲ ಬೇರೆಯವರ ಒಂದೊಂದು ಮಿಸ್ ಆಗಿರ್ಬೋದು. ಕ್ರಮ ಒಂದು ಸದಸ್ಯರಿಗೆ ಒಂದು ಸೈನ್ ಇದೆ. 22,000 ಯಾರು ಸಲಹೆ ಕೊಟ್ಟವ್ರೆ? ಕೈ ಎತ್ತಪ್ಪ. ಎಲ್ಲ ಎಕರೆ ಕೈ ತಗೊಂಡ್ರೆ ನೋಡಿ ಸರ್, ಎಷ್ಟು ಜನ ಇರ್ತಾವ ಎಲ್ಲತ್ತಿದೆ. ನಮ್ಗೆ ಕೊಟ್ಟಿಲ್ಲಲ್ಲ ಸರ್. ಇರಪ್ಪ, ಇನ್ನ ಐತೆ, ಇನ್ನ ಅಲ್ಲ 26,000 50,000 ವರ್ಷ ಚಾಲೆಂಜ್ ರೈತರಿಗೆ ಕೊಡಲ್ಲ. ನೋಡಿ 10 ಜನ ಇರ್ತಾವ್ರೆ ರೈತರು, 26,000 ಖರ್ಚು. 10 ಜನ ಕೈ ಎತ್ತವ್ರೆ, 26,000 ಖರ್ಚು. ಏನಿದ್ರೆ ನೀವು ಅಲ್ಲಿ ಡೈರೆಕ್ಟ್ರು ಕೊಟ್ಬಿಡ್ತೀರಾ, ಅವ್ರು ಯಾರಿಗ ಬೇಕಾದ್ರೆ ಕೊಡ್ತಾರೆ. ರೈತರಿಗೆ ಅಂತ ಯಾರಿಗೂ ಕೊಡಲ್ಲ. ಇಷ್ಟು ಜನ ರೈತರು ಮಾತಾಡ್ತಾರಲ್ಲ ಮಾಯಿಸೋದಾಗ ಫಸ್ಟು ಇದನ್ನ ತಳದೆ ಹಾಕಿದಾಗ ನೀರು ಬಿಟ್ಟು ನಾನು ಅಲ್ಲಿ ಅವ್ರ ಟ್ಯಾಕ್ಟ್ರುಗಳು ಯಾವ ಇರಲಿಲ್ಲ. ಅರ್ಥ ಮಾಡ್ಕೊಳ್ರಿ, ನಾವು ರೈತರು ದುಡ್ದಿದ್ದೀವಿ. ಇದಕ್ಕೆ ರೈತರು ದುಡ್ದಿದ್ದೀವಿ. ಅವಾಗ ಟ್ಯಾಕ್ಟ್ರುಗಳು ನೀರು ಟ್ಯಾಂಕ್ಗಳು ಯಾರು ಇಲ್ಲ ಸರ್. ಅಲ್ಲಿಂದ ನೋಡಿ ಹಿಂದೆ ನಮ್ಮ ತೋಟ ಇರೋದು ಪೈಪ್ ಹಾಕ ಬಂದಿದ್ದಕ್ಕೆ ಕೀರಿ ಮಾಡಿದ್ರೆ ಕೆಳಗಿನ ಬಿಲ್ಡಿಂಗ್ ಆಗಿರೋದು. ನಮ್ಮನ್ನ ಇಲ್ಲಿ ಕ್ಯಾರೆ ಅಂತ ಇಲ್ಲ, ನೀವು ರೈತರು ಅಂತ. ಆ ವಸೂಲ್ ಬಂದ್ರೆ ಸೈಕಲ್ ಮೊಡ್ಸ ಪೈಪ್ ತಗೊಂಡ್ಬಂದು ಹಳ್ಳ ತೋಡಿ ಕೀರಿ ಮಾಡಿದವ್ರು ನಾವು ರೈತರು ಇಲ್ಲಿ ಇದ್ದೀವಿ. ಇಲ್ಲ, ಇವಾಗ 1000 ಜನ ಅವರೇ ಇಲ್ಲಿ. ಏನೋ ಕಾಂಟ್ರಾಕ್ಟ್ ಎತ್ಕೊಂಡ್ರೆ ನೀರಿಲ್ಲಪ್ಪ ಕೀರಿ ಮಾಡೋದು ಹೆಂಗಂದ್ರು. ಅದೆಲ್ಲ ಹೇಳ್ಬೇಕಂತ ಹೇಳಿದ್ವಿ, ನಿಮ್ಮ ಹತ್ರ ಹೇಳಿದ್ವಿ. ಅದಕ್ಕೂ ಈಗೂ ಹೇಳ್ತಾ ಇದ್ದೀನಿ ನಾನು. ನಾವು ದುಡ್ದಿದ್ದೀವಿ. ನೀರು ಫಸ್ಟ್ ಬಿಲ್ಡಿಂಗ್ ಕೀರಿ ಮಾಡಿದ್ದೀನಿ ನಾನು. ಇದೇ ಇಲ್ಲಿ ಯಾರು ಅಮ್ಮನ ನೋಡಿ, ಇವರಪ್ಪ ನಾನು ನೋಡಿ, ಇವ್ರ ಇಲ್ಲೇ ಇದ್ದಾನೆ. ಇವರಪ್ಪ ನಾವು ವಸೂಲ್ ಹೋಗಿ ಸೈಕಲ್ ಅವ್ರಿಗೆ ಮೊಡ್ಸ ಪೈಪ್ ತಂದು ನೋಡಿ, ಹಿಂದೆ ನಮ್ಮ ತೋಟ ಇರೋದು. ಅಲ್ಲಿಂದ ಪೈಪ್ ಹಾಕೊಂಡ್ಬಂದು ಕೀರಿ ಮಾಡಿದ್ದೀವಿ. ಹಂಗೆಲ್ಲ ದುಡ್ದಿದ್ದೀವಿ. ಇವತ್ತು ನಾವು ಏನು ಬಂದ್ರೆ ಏನು ನಮ್ಮನ್ನು ಕ್ಯಾರ್ ಮಾಡಲ್ಲ. ಬಂದ್ರ ಹೋದ್ರ ಅಂತೀವಿ. ದುಡ್ದಿರೋ ಒಂದು ಮರ್ಯಾದೆ ಕೊಡ್ರಿ ರೈತರಿಗ. ಹೌದಾ? ನಿಂಗೆ ಆಗ್ತಾ ಪ್ರಾಣಿ ನಿಲ್ಲಿಸ್ಕೊಂಡ್ರೆ 5 ಕಂಪನಿ ಕೊಟ್ಟಿದ್ದೀವಿ. ಐತೆ ಡಿಎಪಿ ಟ್ರಿಪ್ ಐತೆ, ಫ್ಯಾಕ್ಟ್ ಐತೆ, ಯೂರಿಯಾ ಐತೆ, ಎಲ್ಲ ಐತೆ. ನಿಮ್ ಕಡೆ ಸ್ಪಿಟ್ ಇಲ್ಲ.
ಆಯ್ತಣ್ಣ? ನಾವು ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಟೆ POC ಮಿಷನ್ ಎಲ್ಲ ಕೊಡ್ತಾ ಇದೀವಿ, 5 ಎಲ್ಲ ಕೊಡ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ನಮ್ಗೆ. 3-4 ಐತೆ ಕೆಲಸ ಬಂದಾಗ ಎತ್ಕೊಂಡು ಹೋಗೋದಿಲ್ಲ. ಆಲ್ರೆಡಿ ಐತೆ ಕಳ್ಸಿದೀವಿ. ಒಬ್ಬರು ಹೋಗ್ತಾ ಇದೀವಿ ಸುಮಾರು ನೀವು ಫೋನ್ ಮಾಡಿ ತಿಳ್ಕೊಳ್ರಿ ಇವ್ರಿಗೆ. ಐತೆ ಪಾಪಡಿ ಐತೆ. ಯಾರು ಫೋನ್ ನಂಬರ್ ಇಲ್ಲೇ ಅವೆ, ಇಲ್ಲೇ ಯಾಕೆ ಹೇಳ್ಕೊಡ್ದು? 15 ಅವಶ್ಯಕತೆ ಏನಿದೆ ನಮ್ಗೆ? ಗೊಬ್ಬರ ಬೇಕಾಗಿರೋದು ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ? ನೀವು ಸ್ವಲ್ಪ ಯಾವಾಗ ಒಂದ್ಸರಿ ಫೋನ್ ಹಾಕೊಳ್ರಿ ಇವ್ರಿಗೆ ಗೊಬ್ಬರ ಬೇಕಾದಾಗ. ನಾವು ಎಲ್ಲ ಹಾಕ್ತೀವಿ, ಗೊಬ್ಬರ ಆಯ್ತಾ ಹೇಳೋರಿಲ್ಲ. ಇಲ್ಲ ಅಣ್ಣ, ಆಯ್ತು ಬಾಳ ಆಯ್ತು, ಅದಕ್ಕೂ ವ್ಯವಸ್ಥೆ ಮಾಡ್ಸಿ ಬಾಳ. ಕೃಷಿ ಇಲಾಖೆ ನಿರ್ದೇಶಕರದ್ದು ಇದು ಬಿಲ್ ಮಾಡೋದು ತಾಲೂಕಿಗೆ ಎಷ್ಟು ಬೇಕು ಅಂತ ಅವ್ರ ಡಿಸೈಡ್ ಮಾಡ್ತಾರೆ. ಎಲ್ಲೆಲ್ಲಿ ಎಷ್ಟು ಕೊಡ್ಬೇಕಂತ RSK ಅಧಿಕಾರಿಗಳು ಇದು ಮಾಡತಕ್ಕಂಥದ್ದು. ಹಾಗಾಗಿ ರೈತರು ಅವ್ರಿಗೊಂದು ಅಪ್ಲಿಕೇಶನ್ ಕೊಡಬೇಕು. ಯಾಕಂದ್ರೆ ನಮ್ಗೆ ಸ್ಪಿಕ್ಕೇ ಬೇಕಂತ ಹೇಳಿದ್ರೆ ಅವರು ನಿರ್ದೇಶಕರು ಕಳಿಸ್ತಾರೆ. ಹಂಗಾಗಿ ಜಾಗ ಸಾಕಾಗಿಲ್ಲ ಅಂದ್ರೆ ನಿಮ್ದು ಐತೆಲ್ಲ ಇಲ್ಲಿ ಬರ್ತದೆ. ಆಯ್ತು ಮುಂದಾದವರು ಮತ್ತೆ ತುಂಬ ಮುಂದಿನ ವಿಚಾರಕ್ಕೆ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ KC ಪ್ರದೀಪ್ ರವರೇ, ಉಪಾಧ್ಯಕ್ಷರಾದಂಥ ಶ್ರೀಮತಿ V ಶಶಿಕಲಾರವರೇ, ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸಂಘದ ಗೌರವಾನ್ವಿತ ಸದಸ್ಯರುಗಳ ಜೊತೆಯಲ್ಲಿ ತುಂಬಾ ಉತ್ತಮವಾದ ಒಡನಾಟ ಇಟ್ಕೊಂಡು ಸಂಘವನ್ನು ಅಭಿವೃದ್ಧಿ ಪಥ ಕೊಂಡಿರ್ತಾ ಇರ್ತಕ್ಕಂಥ ಮುಖ್ಯ ಕಾರಣೀಭೂತರಾದಂಥ ಸ್ವಾಮಿರವರೇ, ನಾಗರಾಜು P ವೆಂಕಟೇಶ್ ಅಂದ್ರೆ ಅದಕ್ಕೆಲ್ಲ ಕಾರಣೀಭೂತರಾದಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ನಿರ್ದೇಶಕರು ಅನೇಕ ಜನ ಇದ್ದೀರಾ. ಮತ್ತೆ ಸದಸ್ಯರುಗಳು ಮತ್ತು ರೈತ ಬಾಂಧವರು, ಮಾತೆಯರು, ಅವರೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ, ನಾನು ಕಳೆದ 5 ವರ್ಷಗಳಿಂದ ಅದಕ್ಕೆ ಮೊದಲಿಂದನೂ ಈ ಸಂಘದ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಸಂಘ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ತಮ್ಮ ಸ್ವಂತ ಸ್ಥಳದಲ್ಲಿ ಉತ್ತಮವಾದಂತಹ ಕಟ್ಟಡವನ್ನು ಕಟ್ಟಿ ಸುಸಜ್ಜಿತವಾದಂತಹ ಒಂದು ಸಂಘದ ಕಚೇರಿಯನ್ನ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಈ ಒಂದು ಸಂಘವನ್ನು ಅತ್ಯುತ್ತಮ ರೀತಿಯಲ್ಲಿ ಅನೇಕ ಜನ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಎಲ್ಲ ತುಂಬಾ ಶ್ರಮವನ್ನು ವಹಿಸಿ ಈ ಸಂಘವನ್ನು ಅತ್ಯುತ್ತಮ ರೀತಿಯ ಸಂಘವನ್ನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 2 ವರ್ಷಗಳಿಂದ ಈ ಸಂಘ ಕರ್ನಾಟಕ ರಾಜ್ಯದ ಅಪೆಕ್ಸ್ ಬ್ಯಾಂಕ್ನಿಂದ ಅತ್ಯುತ್ತಮ ಸಂಘ ಅಂತ ಹೇಳ್ತಕ್ಕಂಥ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದೆ. ಅದಕ್ಕೆಲ್ಲ ನೇರವಾಗಿ ಸಂಘದ ಸದಸ್ಯರುಗಳು ಮತ್ತೆ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನ್ನ BDCC ಬ್ಯಾಂಕ್ನ ನಿರ್ದೇಶಕನಾಗಿ ಆಯ್ಕೆಯಾಗೋದಕ್ಕೆ ತಮ್ಮ ಸಂಘದ ನಿರ್ದೇಶಕರು ಸಹ ಮತವನ್ನು ನೀಡುವುದರ ಮುಖಾಂತರ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಕಳೆದ 5 ವರ್ಷಗಳಿಂದ ಆನೇಕಲ್ ತಾಲೂಕಿನ 13 ವ್ಯವಸಾಯ ಸೇವಾ ಸಹಕಾರ ಸಂಘಗಳು, ಅತ್ತಿಬೆಲೆ, ಸರ್ಜಾಪುರ, ಗುಡ್ಡಟ್ಟಿ, ಮಾಯಸಂದ್ರ, ಆನೇಕಲ್ ನಗರ, ಚಿಕ್ಕೋಸಳ್ಳಿ, ಗುಡ್ಡಟ್ಟಿ, ಆರ್ಗದ್ದೆ, ಚಿಗಣಿ, ಬನ್ನೇರಘಟ್ಟ ದಿವಸ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ರೈತ ಬಾಂಧವರನ್ನ, ಈ ಸಂಘದ ಸದಸ್ಯಗಳಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ, ದಯಮಾಡಿ ಇದು ತಮ್ಮ ಸಂಘ, ತಾವೇ ಸದಸ್ಯರಾಗಿ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಈ ಸಂಘದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು. ತಾವು ಸಹ ಆರ್ಥಿಕವಾಗಿ ಸ್ವಾಭಿಮಾನದಿಂದ ಬದುಕನ್ನು ರೂಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ಸೇರಿ ಈ ಸಂಘವನ್ನು ಕಟ್ಟಿದ್ದೀರಾ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತಾವು ಫಿಕ್ಸೆಡ್ ಡೆಪಾಸಿಟ್ ನೀಡೋದಿರ್ಬೋದು, ಗೃಹ ವ್ಯಾಪಾರ ಸಾಲ ಇರ್ಬೋದು, ಒಳ್ಳೆ ಸಾಲ ಇರ್ಬೋದು, ದಯಮಾಡಿ ಕಡಿಮೆ ಮಾಡಿ. ಯಾಕೆಂದ್ರೆ ಈ ಸಂಘದಲ್ಲಿ ಎಲ್ಲಾ ಸೌಕರ್ಯಗಳಿದೆ. ನಾನು ಈಗಾಗಲೇ ಸ್ವಾಮಿಯವರು ಓದ್ತಾ ಹೇಳಿದ್ರು, ಒಡವೆ ಸಾಲ ಕೊಡ್ತಾ ಇದ್ದಾರೆ, ವ್ಯಾಪಾರ ಸಾಲ ಕೊಡ್ತಾ ಇದ್ದಾರೆ, ಮತ್ತೆ ಕೃಷಿ ಏತರ 3% 12% ಬಡ್ಡಿ ದರದಲ್ಲಿ ಯಾವ್ಯಾವ ಸ್ಕೀಮ್ಗಳು ಕೊಡಬಹುದು ಅಂತ ಸಹ ಕೊಡ್ತಾ ಇದ್ದಾರೆ. ನಿವೇಶನ ಆಧಾರಿತ ಸಾಲವನ್ನು ಸಹ ಕೊಡ್ತಾ ಇದ್ದಾರೆ. ಮತ್ತೆ ಸ್ತ್ರೀ ಶಕ್ತಿ ಸಂಘಗಳಿಗೂ ಸಹ ಸ್ವಂತ ನಿಧಿಯಿಂದ ಹಣವನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲ ಹೆಚ್ಚಿಗೆ ರೀತಿಯಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, ಸಣ್ಣ ಉಳಿತಾಯ ಖರ್ಚು ವೆಚ್ಚಗಳ ಅನುಮೋದನೆಯನ್ನ ಪಡೆಯಬೇಕು.
ಆ ನಿಯಮಾನುಸಾರ ಇವತ್ತು ಈ ಸಭೆಯನ್ನ ಕರೆದಿದ್ದೇವೆ. ವರ್ಷ ಪೂರ್ತಿ ನಾವು ಇಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡ್ತೇವೆ, ಇವತ್ತೇನು ನೀವು ಅನುಮೋದನೆ ಕೊಟ್ಟಿರ್ತೀರಾ ಅದರ ಅಡಿಯಲ್ಲೇ ನಾವು ಈ ಒಂದು ವ್ಯವಹಾರವನ್ನು ನಡೆಸಬೇಕಾಗ್ತದೆ. ನಮ್ಮದೇನೋ ವರ್ಷಕ್ಕೊಂದ್ಸಾರಿ ಕರೆದಿದ್ದಾರೆ, ಇಲ್ಲಿ ಸೈನ್ ಹಾಕಿ ಹೋಗ್ತೀರಿ ಅಂತಲ್ಲ. ಇಲ್ಲ, ನಿಮ್ಮದೇ ಸಂಘ ನಿಮ್ಮ ತೀರ್ಮಾನದ ಮೇಲೆ ನಡಿಬೇಕು ಅನ್ನುವಂಥದ್ದಕ್ಕೆ ವಾರ್ಷಿಕವಾಗಿ ನಿಮ್ಮನ್ನೆಲ್ಲ ಒಂದು ಸಾರಿ ನಾವು ಕರೆಯತಕ್ಕಂಥದ್ದು. ಇವತ್ತು ಹಲವಾರು ಜನ ಸ್ನೇಹಿತರು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟರು. ನಿಮಗೆ ಇವತ್ತು ಆ ಅಧಿಕಾರ ಇದೆ. ಇವತ್ತು ಇಲ್ಲಿ ಈ ರೀತಿ ನಡಿಬೇಕು, ಇಲ್ಲ ಈ ರೀತಿ ನಡೆಸಬೇಕು, ತುಂಬಾ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಗೊಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸ್ತೀವಿ ಅಂತ ಹೇಳ್ತಾ, ಈಗ ದಯವಿಟ್ಟು ನಮ್ಮ ಸದಸ್ಯರೆಲ್ಲ ಅದನ್ನ ಸದುಪಯೋಗ ಪಡಿಸ್ಕೊಂಡು ಹೆಚ್ಚು ವ್ಯವಹಾರ ನಡೆಸಬೇಕು. ಇನ್ನೂ ಹೆಚ್ಚು ವ್ಯವಹಾರ ನಡೆಸಿದ್ರೆ ನಾವು ಹೆಚ್ಚಿನ ಅಭಿವೃದ್ಧಿ ಪಡಿಸಲು ಒತ್ತು ನೀಡ್ತೀವಿ. ದಯವಿಟ್ಟು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಇರುತ್ತೆ, ಎಲ್ಲ ಇಲ್ಲೇ ಹೆಚ್ಚು ವ್ಯವಹಾರ ಮಾಡ್ಬೇಕನ್ನೋ ಒಂದು ವಿನಂತಿ ಮಾಡ್ತೀನಿ. ಹಾಗೇನೆ ಕೆನರಾ ಬ್ಯಾಂಕ್ ಅಲ್ಲಿ ನಮ್ದು ಫಿಕ್ಸೆಡ್ ಡೆಪಾಸಿಟ್ ಏನ್ ಮಾಡ್ತೀವಿ ಅಲ್ಲಿ 7.25% ಇದೆ. ನಮ್ಮಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಬಂದು 6.25% ಕೆನರಾ ಬ್ಯಾಂಕ್ ಅಲ್ಲಿ ಇದೆ. ನಮ್ಮಲ್ಲಿ 7.25% ಇದೆ. ಆದ್ರಿಂದ ಹೆಚ್ಚಿನದಾಗಿ ಫಿಕ್ಸೆಡ್ ಡೆಪಾಸಿಟ್ ಇಲ್ಲೇ ಮಾಡಿದ್ರೆ ನಿಮ್ಗೆ ಇನ್ನೂ 1% ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ತಾ ನಾನು ಎಲ್ಲರೂ ವಿನಂತಿ ಮಾಡ್ಕೊತೀನಿ. ಹಾಗೇನೆ ನಾವು ಮೇಲೆ ಇಲ್ಲೊಂದು ಸಭಾಂಗಣ ಮಾಡ್ಬೇಕಂತ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನಾವು ವಿಧಾನ ಪರಿಷತ್ ಸದಸ್ಯರ ಹತ್ರನೂ ಒಂದು ಮನವಿ ಕೊಟ್ಟಿದ್ದೀವಿ. ಈಗ ನಮ್ಮ BDC ಬ್ಯಾಂಕ್ ನಿರ್ದೇಶಕರು ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ. ಅವರು BDC ಬ್ಯಾಂಕಿಂದ ಏನೋ ಒಂದು 5 ಲಕ್ಷ ಸಹಾಯಧನ ಬರುತ್ತೆ, ಅದನ್ನ ಅವರಿಲ್ಲೇ ನಮಗೆ ಕೊಡಿಸ್ಬೇಕು. ಅವರಲ್ಲಿ ವಿನಂತಿ ಮಾಡ್ತೀನಿ. ಅವರಿಲ್ಲೇ ನಮಗೆ ಅದನ್ನ ಆಶ್ವಾಸನೆ ಕೊಡ್ಬೇಕಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತೀನಿ. ಅವರ ಈಗಲೇ ನಮ್ಗೆ ಅದನ್ನ ಪ್ರಸ್ತಾಪ ಮಾಡ್ತೀನಿ. ಏನು ತಾವು ಸಭಾಂಗಣ ಕಟ್ಟಬೇಕು ಅಂತಿದ್ದೀರಿ, ತಮ್ಮ ಮೀಟಿಂಗ್ನಲ್ಲಿ ಒಂದು ಸಬ್ಜೆಕ್ಟ್ ಇಟ್ಟು ಅಜೆಂಡಾದಲ್ಲಿ ಅದನ್ನು ರಿಲೇಷನ್ ಮಾಡಿ ಆ ಒಂದು ರಿಲೇಷನ್ ಕಾಪಿಯನ್ನು ನಮ್ಮ BDCC ಬ್ಯಾಂಕ್ ಕೊಡಿಸ್ಕೊಡಿ. ಆದಷ್ಟು ಬೇಗನೆ ಅದಕ್ಕೆ ಇಂಜಿನಿಯರ್ ಪ್ಲಾನಿಂಗ್ ಏನು ಎಸ್ಟಿಮೇಷನ್ ಅವೆಲ್ಲ ಏನಿದೆ, ಎಷ್ಟು ಹಣ ನೀವು ಅದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ. ಆದಷ್ಟು ಬೇಗ ಅದನ್ನು ಮುಂದಿನ EC ಮೀಟಿಂಗ್ನಲ್ಲಿ ಇಟ್ಟು ಬೇಗ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸದಸ್ಯರಿಗೆ ಕೊಡಿಸಿದ್ವಿ. ಈ ವರ್ಷದಲ್ಲಿ ಸಿಬ್ಬಂದಿ ಸಾಲ 3,20,000 2 ಸದಸ್ಯರು ಕೊಡಿಸಿದ್ದೀವಿ. ಶ್ರೀಶಕ್ತಿ ಗುಂಪಿನ ಸಾಲ 26 ಲಕ್ಷ 4 ಗುಂಪು ಕೊಡಿಸಿದ್ದೀವಿ. ಆಭರಣ ಸಾಲ 1,26,67,500 ರೂಪಾಯಿ 140 ಸದಸ್ಯರಿಗೆ ಈ ವರ್ಷದಲ್ಲಿ ಕೊಟ್ಟಿದ್ದೀವಿ. ಹಾಗೆಯೇ ಈ ವರ್ಷದಲ್ಲಿ ನಮ್ಮ ತಾಲೂಕಿಗೆ ಮೊದಲೇ ನಮ್ದು 95,50,000 ಜನಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಬ್ಯಾಂಕಿಂದಲೇ ಹೈಯೆಸ್ಟ್ ಕೊಟ್ಟಿರೋದು KCC ಸಾಲ. ಬೇರೆ ಎಲ್ಲ ಬ್ಯಾಂಕಿಂದ ನಮ್ದ್ರಲ್ಲಿ ಹೈಯೆಸ್ಟ್ ಕೊಡ್ತಿದ್ದೀವಿ. ಆ KCC ಸಾಲದ ನಮಗೊಂದು ಇದು ಮನವಿ, ಅಲ್ಲೇನು ಡೆಪಾಸಿಟ್ 10,000 ಇಟ್ಕೊತಾರೆ BDCC ಬ್ಯಾಂಕಿಂದ, ಅದು ನಮಗೆ ಒಂದು ಅರ್ಧ 5,000 ಡೆಪಾಸಿಟ್ ಕೊಡ್ಸೋದ್ರಲ್ಲಿ ಅದನ್ನು ಅವರು ಸಭೆಯಲ್ಲಿ ಮಾತಾಡ್ಬೇಕಂತ BDCC ಬ್ಯಾಂಕಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಭೂಮಿ ಇದೆ, ಹಾಗಾಗಿ ನೀವು ಇಲ್ಲಿ ಭೂಸ್ವಾಧೀನ ಮಾಡಬಾರ್ದು ಅನ್ನೋದು ವಿರೋಧ ಮಾಡಿ ದಯವಿಟ್ಟು. ಯಾಕಂದ್ರೆ ರೈತರು ಉಳಿದ್ರೆ ದೇಶ ಉಳಿಯೋದು. ಈ ದೇಶದಲ್ಲಿ ಈಗ 140 ಕೋಟಿ ಜನ ಇದ್ದೀವಿ, ಆದ್ರೆ ಈಗ ರೈತರ ಸಂಖ್ಯೆ 23 ಕೋಟಿ. ಹಾಗಾಗಿ ಏನು ಈಗ ಕರ್ನಾಟಕ ರಾಜ್ಯದಲ್ಲಿ 9,000 ಎಕರೆಯನ್ನು ಕಸಿದುಕೊಂಡು ದೊಡ್ಡ ಉನ್ನಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮಂತ ನಿರ್ದೇಶಕರು ಮತ್ತು ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಡಬೇಕಾಗಿ ಕೇಳ್ತಾ ಇದ್ದೀನಿ. ತೀರ್ಮಾನ ಮಾಡಿದರೆ ನಮ್ಮ ಭಾಗದಲ್ಲಿ ಯಾವುದೇ ಜಮೀನನ್ನ ಅಕ್ವೈಸೇಷನ್ ಮಾಡಬಾರ್ದು ಅಂತ ಹೇಳ್ಬೇಕಾದ್ರೆ ಲೆಟರ್ ಕೊಡ್ತೀವಿ ನಾವು ತಕ್ಷಣ ಕೊಡ್ಸೋಣ ಬಿಡಿ, ಸೇರಿಸ್ಬಿಟ್ಟು ಕೊಡ್ತೀವಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ. 23 ಹಳ್ಳಿ ಇರ್ತಕ್ಕಂಥ ಎಲ್ಲ ರೈತರು ನಮ್ಮಲ್ಲೇ ಗೊಬ್ಬರ ಖರೀದಿ ಮಾಡಿದಾಗ 24 ಹಳ್ಳಿಗಳು ನಮ್ಮ ಬ್ಯಾಂಕಲ್ಲೇ ಗೊಬ್ಬರವನ್ನು ಖರೀದಿ ಮಾಡಿದಾಗ ನಾವು ನಿಮ್ಮ ಕಡೆಯಿಂದ ಹೆಚ್ಚು ಬೇಡಿಕೆ ಇದ್ದಾಗ ನಾವು ಅದನ್ನು ತರಿಸೋದಕ್ಕೆ ನಾವೆಲ್ಲರೂ ಸಹಕರಿಸ್ತೀವಿ. ಯಾಕಂದ್ರೆ ನಾವು 300 ಮೂಟೆ ತರಿಸಿದಾಗ ಕೇವಲ ನಮ್ಮಲ್ಲಿ ಓಡ್ತಕ್ಕಂಥ 100 ಮೂಟೆ 105 ಮೂಟೆಗೆ 6 ತಿಂಗಳಾದ್ರೂ ಸಹ ಒಂದು ಸಾರಿ ನಮ್ಮಲ್ಲಿ ಗೊಬ್ಬರ ಓಡೋದಿಲ್ಲ. ಹಂಗಾಗಿ ನಾವು ಗೊಬ್ಬರ ತರಿಸೋದಕ್ಕೆ ಸ್ವಲ್ಪ ತಡವಾಗುತ್ತೆ. ನೀವೆಲ್ಲರೂ ಸಹಕಾರದಿಂದ ಇಷ್ಟು ಬೇಡಿಕೆ ಇರೋದ್ರಿಂದ ನಾವೆಲ್ಲರೂ ಹೆಚ್ಚಾಗಿ ನಾವು ನಿಮ್ಮಲ್ಲಿ ಗೊಬ್ಬರವನ್ನು ತರಿಸೋದಕ್ಕೆ ನಾವು ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೇವೆ. ದಯವಿಟ್ಟು ಎಲ್ಲ ರೈತರು ನಮ್ಮ ಬ್ಯಾಂಕಲ್ಲಿ ಖರೀದಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಬಂಧುಗಳೇ, ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಎಲ್ಲ
ರೈತರಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಪ್ರದೀಪ್ ರೆಡ್ಡಿ ಅವರಿಗೂ ಸಹ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವ್ರು ಕೊಟ್ಬಿಟ್ಟು ಇವ್ರು ಕೊಟ್ಬಿಟ್ರು, ಕೆಲವ್ರು ಸೇರಲ್ಲ, ಇಲ್ಲ ಸ್ಟಾಪ್ ಮಾಡಿಬಿಡ್ರಿ. ಸಂಘಕ್ಕೆ ಉಳಿತಾಯ ಆಗಲಿ, ರೈತರಿಗೆ ಉಳಿತಾಯ ಆಗಲಿ. ನೀವು 10 ಜನ ಕೊಟ್ಬಿಟ್ಟು 500 ಅಂದ್ರೆ ನಾನು ಕೇಳೋದಲ್ಲ, ನಾನು ಕೇಳ್ಬಿಡಿಲ್ಲ. ನಾವು ಇಲ್ಲಿ ಯಾಕೆ ಕೇಳೋದು? ಯಾಕೆ ಬೇಡ, ನಿಲ್ಲಿಸ್ಬಿಡ್ರಿ. ಇದಕ್ಕಿರ್ಲಿ, ರೈತರ ಕಡೆ ಇರ್ಲಿ ದುಡ್ಡು. 5 ವರ್ಷಕ್ಕೆ 1,30,000 ಉಳಿತಾಯ ಇರ್ತಂತ. ಅದ್ರಲ್ಲಿ ಎಷ್ಟು ಖರ್ಚು ಮಾಡ್ತೀರಿ ನೀವು? ಯಾಕೆ ಒಬ್ರು ಕೊಟ್ಬಿಡ ನೆಲ ಇರ್ಕೋಬೇಕು? ಯಾಕೆ ಕೊಡಿಲ್ಲ ಸ್ವಾಮಿ? ನಾನೇ ಮೆಂಬರು. 5 ವರ್ಷದ ಯಾಕೆ ಕೊಟ್ಟವ್ರೆ? ಬಂದೋದಲ್ಲ. ಮತ್ತೆ ಇದು ಮಾತ್ರ ಕೊಡ್ತೀರಾ ನೀವು? ಈ ಪಾಂಪ್ಲೆಟ್ ಕೊಡ್ತೀರಲ್ಲ, ಆ ಪಾಂಪ್ಲೆಟ್ ಕೊಟ್ಟಂಗೆ ಮನ್ಮಾನಿಗೆ ಕೊಡ್ಬೇಕು. ಅಧಿಕಾರಿಗಳು ಅವರೇ ಕೊಡ್ಬೇಕು ಪಾಂಪ್ಲೆಟ್ ಕೊಟ್ಟಂಗೆ. ಇಲ್ಲ ನಿಲ್ಲಿಸ್ಬಿಡ್ರಿ. ನಾವು ಕಾರ್ಯರೂಪಿಸ್ತಾರೆ. ದುಡ್ಡು ಉಳಿತಾಯ ಬೇಕು, ಸಂಘಕ್ಕೆ ಇರ್ಲಿ ಬಿಡಿ, ಕೊಡೋದೇ ಬೇಡ. ಹೇಳಿದ್ರಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಸಾಧ್ಯತೆ ಅವಶ್ಯಕತೆ ಅಂದ್ರೆ 10 ಜನ ಕೊಡೋದು, 50 ಜನ ಬಿಡೋದಾ? ರೈತರೆಲ್ಲ ಕರೆಕ್ಟ್ ಇದೆ. ನಾವು ನಿಮ್ಮ ಮನೆ ಬಗ್ಗೆ ಸ್ವಲ್ಪ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲ ಸರ್, ನಾನು ಕೇಳೋದು ನೋಟಿಸ್ ಮಾಡಿ ಕೊಡ್ಬೇಕು, ಇಲ್ಲಾಂದ್ರೆ ನಿಲ್ಲಿಸ್ಬಿಡ್ರಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎಲ್ಲರೂ ತಲುಪುವಂತೆ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ನಾವು 1,000 ಓಡಿಸಿರೋದು 5,000 ಓಡಿಸ್ಬೇಕು. 5,000 ಮೈಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ 2024-25ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಈ ವರ್ಷ ನಮ್ಮದು ಸುಮಾರು 5 ಲಕ್ಷ ಲಾಭಾಂಶ ಬಂದಿದೆ. ಇಡೀ ನಮ್ಮ ಇದರಲ್ಲಿ 5 ಲಕ್ಷ ಎಷ್ಟು ಈ ವರ್ಷ ಲಾಭಾಂಶ ಬಂದಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಲಾಭಾಂಶ ತರಲು ಹೆಚ್ಚು ಎಲ್ಲರೂ ಒಗ್ಗೂಡಿ ಶ್ರಮಿಸುತ್ತೇವೆ. ಇಲ್ಲಿ ಇನ್ನು ಮುಂದೆ ನಮ್ಮದು ಮೇಲೆ ನಾವು ಒಂದು ಹೊಸ ಕಟ್ಟಡ ಸಭಾಂಗಣ ಮಾಡಬೇಕಂತಿದ್ವಿ. ಅದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಅದಕ್ಕೆ ಅನುದಾನ ಕೊಡ್ತೀವಿ ಅಂತೇಳಿದರೆ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮಲ್ಲಿ ಹೆಚ್ಚು DAP ಯೂರಿಯಾ ಎಲ್ಲ ದೈನಂದಿನ ದೊರಕ್ತಾ ಇದೆ. ಅದು ಎಲ್ಲರೂ ತೊಗೊಂಡು ಸದುಪಯೋಗ ಪಡಿಸ್ಕೊಬೇಕು ಅಂದ್ಬಿಟ್ಟು ರೈತರಲ್ಲಿ ಮನವಿ ಮಾಡ್ಕೊತೀನಿ. ಹಾಗೆಯೇ ಇಲ್ಲಿ ಇನ್ನು ಮುಂದೆ CSC ಕಾಮನ್ ಸರ್ವಿಸ್ ಸೆಂಟ್ರ್ ಇನ್ನು ಮುಂದೆ ಇಲ್ಲೇ ಓಪನ್ ಆಗುತ್ತೆ. ಅದನ್ನ ಎಲ್ಲ ರೈತ ಬಾಂಧವರು ಅದನ್ನ ಸದುಪಯೋಗ ಪಡಿಸ್ಕೊಂಡು ಇನ್ಮೇಲೆ ಇಲ್ಲೇ ಏನು ಆಧಾರ್ ಕಾರ್ಡು, ವೋಟರ್ ID ಯಾವುದೇ ತಿದ್ದುಪಡಿ ಇರ್ಬೋದು, ರೇಷನ್ ಕಾರ್ಡು ಇಲ್ಲೇ ಮಾಡುತ್ತೇವೆ. ಅದನ್ನೆಲ್ಲ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಂಡು ಗ್ರಾಮವನ್ನು ಇಲ್ಲೇ ಮಾಡ್ತಾಯಿದ್ವಿ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ವಿನಂತಿ ಮಾಡ್ಕೊತೀನಿ. ಎಲ್ಲ ಈ ದಿನದ ಸರ್ವ ಸದಸ್ಯರ ವಾರ್ಷಿಕ ಸಭೆಗೆ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ವಂದನೆಗಳ ಸಲ್ಲಿಸ್ತೀನಿ. ಸಂಘ ಇಲ್ಲಿ ನೆರೆದಿರ್ತಕ್ಕಂಥ ಗಣ್ಯರಾದಂಥ ಸೋಮಶೇಖರ್ ರೆಡ್ಡಿ ಅವರ ಮತ್ತು ನಿರ್ದೇಶಕರಾದಂಥ ರಾಮಕೃಷ್ಣಪ್ಪ ಅವರ ಮತ್ತು ಪ್ರದೀಪ್ ರೆಡ್ಡಿ ಅವರ ಅಧ್ಯಕ್ಷರು ಮತ್ತು ಚಿನ್ನಪ್ಪನವರು ಎಲ್ಲ ರೈತ ಬಾಂಧವರಿಗೂ ನನ್ನ ವಂದನೆ. ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಟ್ಟಂಥ ಪ್ರದೀಪ್ ರೆಡ್ಡಿ ಅವರು, ಉಪಾಧ್ಯಕ್ಷರಾದ ಶಶಿಕಲಾ ಅವರು ಮತ್ತು ಎಲ್ಲ ಸಂಘದ ನಿರ್ದೇಶಕರುಗಳು ಈ ಒಂದು ಸಂಘವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲಿ ರೈತರ ಎಲ್ಲ ಕುಂದುಕೊರತೆಗಳನ್ನು ಆಲಿಸಿ ಪ್ರತಿ ವರ್ಷವೂ ಸಹ ರಸಗೊಬ್ಬರ ಮಾರಾಟ ಇರ್ಬೋದು, ಒಡವೆ ಸಾಲ ಇರ್ಬೋದು ಮತ್ತು ವ್ಯಾಪಾರ ಸಾಲ ಇರ್ಬೋದು, ಎಲ್ಲ ರೀತಿಯ ಸಾಲಗಳನ್ನು ವಿತರಣೆ ಮಾಡಿ KCC ಬೆಳೆ ಸಾಲವನ್ನು ಸಹ ಈ ಬಾರಿ 94 ಲಕ್ಷ ರೂಪಾಯಿ KCC ಬೆಳೆ ಸಾಲವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಸಂಘದಲ್ಲಿ ಎಲ್ಲ ರೈತ ಬಾಂಧವರ ಸಮಸ್ಯೆಗಳನ್ನು ಆಲಿಸಿ ಉತ್ತಮ ರೀತಿಯಲ್ಲಿ ಒಂದು ಸಂಘವನ್ನು ಆರ್ಥಿಕವಾಗಿ 5 ಲಕ್ಷ ರೂಪಾಯಿ ಈ ವರ್ಷ ಒಂದು ಲಾಭಾಂಶದತ್ತ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ಮತ್ತು ಈ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತ ಆಯುರಾರೋಗ್ಯ ಕೊಡಲಿ ಮತ್ತು ಈ ಒಂದು ಸಂಘದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಎಲ್ಲ ರೈತ ಬಾಂಧವರಿಗೆ, ನಿರ್ದೇಶಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೆ ಎಲ್ಲ ರೈತರು ಮತ್ತು ಎಲ್ಲ ನಿರ್ದೇಶಕರು, ಎಲ್ಲ ನಮ್ಮ ನಿರ್ದೇಶಕರಾಗ ಎಲ್ಲರೂ ಆಗಮಿಸಿದರು. ಎಲ್ರಿಗೂ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ, ಇಡೀ ಆನೇಕಲ್ ತಾಲೂಕಿನಲ್ಲೇ ನಮ್ಮ VSSN ಬ್ಯಾಂಕ್ ಮೈಸಂದ್ರ ಸಾಲ ಕೊಡೋದ್ರಲ್ಲಿ ಮೊದಲನೇ ನಮ್ಮ ಸಾಲಿನಲ್ಲಿದೆ. ಇದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಅವರಾಗಿರ್ಬೋದು ಮತ್ತು ಬಿಜಿರೂಪೆ ಆಂಜನಪ್ಪನವರಾಗಿರ್ಬೋದು ಎಲ್ಲರ ಸಹಕಾರದಿಂದ ನಮಗೆ ಹೆಚ್ಚು ಆದ್ಯತೆ ನೀಡಿದ್ದರಿಂದ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಇಡೀ ತಾಲೂಕಿನಲ್ಲೇ ನಮ್ಮ ಬ್ಯಾಂಕು ರೈತರಿಗೆ ಮೊದಲನೇ ಆದ್ಯತೆ ನೀಡಿರೋದ್ರಿಂದ ಎಲ್ಲರೂ ನಮ್ಮ ಈ ಬ್ಯಾಂಕಿಗೆ ಸಹಕಾರ ನೀಡಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ
24-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಈ ದಿನ ನಾವು ಇಟ್ಕೊಂಡಿದ್ವಿ. 24 ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಸಹಕಾರ ಸಂಘ ಸುಮಾರು 3551 ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಹಕಾರ ಸಂಘ ಇದು. ಇಲ್ಲಿ ರೈತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಅವಲಂಬಿಸಿ ತೋಟಗಾರಿಕೆ ಮಾಡ್ತಾ ಇರ್ತಕ್ಕಂಥ, ಬೇಸಾಯ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ. ಯಾಕೆಂದರೆ ಇವತ್ತು ಬೆಂಗಳೂರು ನಗರದ ಸುತ್ತಮುತ್ತ ಏನು ಜನನಿಬಿಡ ಪ್ರದೇಶ, ಇವತ್ತು ನಗರೀಕರಣ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಈ ಭಾಗದಲ್ಲಿ ರೈತರೇ ಹೆಚ್ಚಿಗೆ ಇರತಕ್ಕಂತಹ ಪ್ರದೇಶ ಅಂತಂದರೆ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಭಾಗ. ಹಾಗಾಗಿ ರೈತರ ಸಹಕಾರ ಬಹಳ ಮುಖ್ಯ. ನಾವು ಕೂಡ ರೈತರಿಗೆ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಇಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 5 ಕೋಟಿ ಅಷ್ಟು KCC ಬೆಳೆ ಸಾಲವನ್ನು ನಾವು ಕೊಟ್ಟಿದ್ದೇವೆ, ಆಭರಣ ಸಾಲವನ್ನು ಕೊಟ್ಟಿದ್ದೇವೆ, ಹಾಗೆ ಪ್ರಾಪರ್ಟಿ ಸಾಲವನ್ನು ಕೊಟ್ಟಿದ್ದೇವೆ, ಈಗ ಹೈನುಗಾರಿಕೆ ಸಾಲವನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ ಪಿಗ್ಮಿ ಸಾಲ, ಅಂಗಡಿ ಸಾಲ, ಹೀಗೆ ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಸಾಲ, ಹೀಗೆ ಇತರೆ ಸಾಲಗಳನ್ನೆಲ್ಲ ಇಲ್ಲಿ ನಾವು ರೈತರಿಗೆ, ಈ ಭಾಗದ ಸದಸ್ಯರಿಗೆ ನಾವು ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೇವೆ. ರೈತರು ಕೂಡ ತುಂಬ ಸಹಕಾರ ಸಂಘದ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ವರ್ಷಿನ ಒಂದು ವಹಿವಾಟು ಸುಮಾರು 10 ಕೋಟಿ ರೂಪಾಯಿಗಳಷ್ಟು ವಹಿವಾಟನ್ನು ಈ ಬ್ಯಾಂಕಿನಲ್ಲಿ ನಡೆಸಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ವರ್ಷದ ವಾರ್ಷಿಕವಾಗಿ ಸುಮಾರು 5 ಲಕ್ಷ ರೂಪಾಯಿ, 5,30,000 ಅಷ್ಟು ಲಾಭಾಂಶವನ್ನು ಈ ಸಂಘ ಪಡೆದುಕೊಂಡಿದೆ. ಭಾಳ ಸದೃಢವಾಗಿ ಸಂಘ ಮುನ್ನಡೀತಾ ಇದೆ. ಒಂದು ಕಾಲದಲ್ಲಿ ಅಧೋಗತಿಗೆ ಹೋಗಿರ್ತಂಥ ಈ ಸಹಕಾರ ಸಂಘವನ್ನು ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರು ಭಾಳ ಮುತುವರ್ಜಿಯಿಂದ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ವ್ಯವಹಾರಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ. ಈಗಾಗಲೇ ಕಂಪ್ಯೂಟರೀಕರಣವನ್ನು ಕೂಡ ಬ್ಯಾಂಕ್ನಲ್ಲಿ ಕಂಪ್ಯೂಟರೀಕರಣ ಆಗ್ತಾ ಇದೆ. ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇಲ್ಲಿ ಗ್ರಾಮ 1 ಇಲ್ಲಿ ತೆರೆದು ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ, ಜನಸಾಮಾನ್ಯರಿಗೆ ಒಂದು ಉತ್ತಮ ಸೇವೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತೇನು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸದಸ್ಯರು ಭಾಳ ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಕೂಡ ನಮ್ಮ ಗಮನಕ್ಕೆ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅವರೆಲ್ಲರ ಆಶಯದಂತೆ ಈ ಸಹಕಾರ ಸಂಘವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ. ಇವತ್ತು ಏನು ಈ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.